ನಾನು BJP ನಾಯಕರನ್ನ ಕೊನೆಯದಾಗ ಒಂದು ಪ್ರಶ್ನೆ ಕೇಳಬೇಕು. ಅನುಕೂಲ ಸಿಂಧು ರಾಜಕಾರಣ BJP ಮಾಡ್ತಾ ಇದೆ, ಸೊ ಹಾಗಾಗಿ ಈ ಮೈತ್ರಿಕೂಟಕ್ಕೆ ಎಲ್ಲೋ ಒಂದು ಕಡೆ ಜೈ ಅಂತ ಹೇಳ್ತಾ ಇದೆ. ಕೇಂದ್ರ ಸರ್ಕಾರವನ್ನು ಉಳಿಸ್ಕೊಳ್ಳೋದಕ್ಕೆ ಆಗಲೇ ಕಾಂಗ್ರೆಸ್ ವಕ್ತಾರರು ಆರೋಪ ಮಾಡಿದ್ರು, ನಿತೀಶ್ ಕುಮಾರ್ ಎಲ್ಲಿ ಕೈ ಎತ್ತಿಬಿಟ್ರೆ ನಮಗೇನಾಗುತ್ತೋ ಅನ್ನೋ ಭಯಕ್ಕೆ ಆಂಧ್ರದಲ್ಲಿ ಮತ್ತು ಬಿಹಾರದಲ್ಲಿ ಅವರಿಗೆ ಸಾಥ್ ಕೊಡ್ತಾ ಇದ್ದಾರೆ. ನಮ್ಮ ಪಾಯ ಭದ್ರ ಮಾಡ್ಕೊಳ್ಳೋಣ ಅಂತ BJP ಸೊ ಇಷ್ಟೆಲ್ಲ ಮಾಡ್ತಾ ಇದೆ ಅನ್ನುವಂಥ ಆರೋಪ ಮಾಡಿದ್ರು. ಅದೇ ಯಾವುದು ಸರ್ ನೋಡಿ, ಇಲ್ಲಿ ಏನು ಅಭಿವೃದ್ಧಿ ಮಾಡ್ತಾ ಇದ್ದೀವಲ್ವಾ ನಾವು, ಆ ಅಭಿವೃದ್ಧಿ ಮಾಡಿದ್ದೀವಿ, ಹೀಗಾಗಿ ನಮ್ಗೆ ಕೊಡಿ ಹೇಳುವಂತಹ ಒಂದು ಧ್ಯೇಯ ಒಂದು ವಾಕ್ಯದೊಂದಿಗೆ ನಾವು ಬಿಹಾರದಲ್ಲಿ ಹೋಗಿರ್ತಕ್ಕಂಥದ್ದು. ನಿತೀಶ್ ಕುಮಾರ್ ಅವರ ಏನು ಇರ್ಬೋದು LJP ಪಕ್ಷ ಆ ನೇತೃತ್ವದಲ್ಲಿ ನಾವು ಹೋಗಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಯಾದವ್ 1,86,00,000 ಜನಸಂಖ್ಯೆ ಇದೆ. ಪಾಸ್ವಾನ್ 69.4 ಲಕ್ಷ ಜನಸಂಖ್ಯೆ ಇದೆ. ಕುಶ್ವಾ ಅಂತೇಳಿ 55 ಲಕ್ಷ ಜನಸಂಖ್ಯೆ ಇದೆ. ರಜಪೂತ್ರ 45 ಲಕ್ಷ. ಇದೆಲ್ಲ ನೋಡಿ, ಈ ಪಾಸ್ವಾನ್ ಅಂತ ಹೇಳಿ ಏನು ಚಿರಾಗ್ ಪಾಸ್ವಾನು ಹಿಂದೆ ಏನು ರಾಮ್ವಿಲಾಸ್ ಪಾಸ್ವಾನ್ ಇದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಅಭಿವೃದ್ಧಿ ಅನ್ನತಕ್ಕಂಥ ಅವರಿಗೆ ಸಾಕಷ್ಟು ಆ ಸಮುದಾಯಕ್ಕೆ ಪ್ರೇರೇಪಣೆಯಾಗಿ ಸಾಕಷ್ಟು ಯೋಜನೆಗಳನ್ನು ತಂದಿದ್ದಾರೆ ಒಂದು. ಆಮೇಲೆ ಯಾದವ ಇವರಿಗೆ ಈ ಲಲ್ಲು ಪ್ರಸಾದ್ ಯಾದವ್ ಇರುವಂಥ ಸಂದರ್ಭದಲ್ಲೂ ಸಹಿತ ಅವರ ಸಮಾಜಕ್ಕೆ ಸಾಕಷ್ಟು ದ್ರೋಹ ಬಗೆದಿದ್ದಾರೆ ಅಂತ ಸಾಕಷ್ಟು ಅಲ್ಲಿ ಹೋರಾಟಗಳು ನಡೆದಂತಹ ಸಂದರ್ಭ ತುಂಬ ಇತ್ತು. ನಿತೀಶ್ ಕುಮಾರ್ ಬಂದಂಥ ಸಂದರ್ಭದಲ್ಲಿ ಈ ಸಮಾಜವನ್ನು ಯಾವುದೇ ರೀತಿಯಾಗಿ ಧರ್ಮ ಸಮಾಜ ನೋಡಲಾರದೆ ಪ್ರತಿಯೊಂದು ಯೋಜನೆಗಳನ್ನು ತಂದು ಇವತ್ತಿನ ದಿವಸ ಅವರು ಸ್ವಾವಲಂಬಿಯಾಗಿ ಮಾಡಿರ್ತಕ್ಕಂಥ ಉದ್ಯೋಗ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಆ ಟೆಕ್ಸ್ಟೈಲ್ ಕಂಪನಿಗಳಾಗಿರ್ಬೋದು, ಪ್ರತಿಯೊಂದು ಆಗಿರ್ಬೋದು, ಪ್ರತಿಯೊಂದು ದೊಡ್ಡ ದೊಡ್ಡ ಯೋಜನೆಗಳನ್ನು ಮತ್ತು ಉದ್ಯೋಗ ಸೃಷ್ಟಿ ಮಾಡುವಲ್ಲಿ ಅವರು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಹಿಂದೆಲ್ಲ ನಾವು 10 ವರ್ಷದ ಅವಧಿಯಲ್ಲಿ ಬಿಹಾರದಿಂದ ಸಾಕಷ್ಟು ಬೇರೆ ಬೇರೆ ರಾಜ್ಯಗಳಿಗೆ ವಲಸೆ ಹೋದಂಥ ಉದಾಹರಣೆಗಳಿದೆ. ಇವತ್ತಿನ ಸಂದರ್ಭದಲ್ಲಿ ಅದು ಸುಮಾರು 60% ಜಾಸ್ತಿ ಕಡಿಮೆ ಆಗಿದೆ. ಹಿಂದೆಲ್ಲ ನೋಡಿರ್ಬೋದು, ಬಿಹಾರದಿಂದ ನೋಡಿ ಎಲ್ಲ ರಾಜ್ಯದಿಂದ ಎಲ್ಲ ರಾಜ್ಯಕ್ಕೂ ಹೋಗಿದ್ದು ಉದಾಹರಣೆಗಳು ಸಾಕಷ್ಟಿದೆ. ಆದರೆ ಬಿಹಾರ ರಾಜ್ಯದಿಂದ ಸಾಕಷ್ಟು ರಾಜ್ಯಗಳಿಗೆ ವಲಸೆ ಹೋಗೋದು ಇತ್ತು ಹಿಂದೆ. ಈಗ ಕಳೆದ 10 ವರ್ಷದಲ್ಲಿ ಅಲ್ಲಿಯೇ ಸ್ವಾವಲಂಬಿ ಜೀವನವನ್ನು ನಡೆಸ್ಕೊಳ್ತಾರೆ. ರೈತರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಪ್ರತಿಯೊಂದು ಅಲ್ಲಿ 1.5 ಕೋಟಿಗೂ ಹೆಚ್ಚು ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ. ಹಾಗಾಗಿ ಇವತ್ತಿನ ದಿವಸ ನಮಗೆ ಬಹುಮತವನ್ನು ಮೈತ್ರಿ ಪಕ್ಷಕ್ಕೆ ಕೊಡ್ತಾರೆ. ನಮ್ಮದು ಬಹುಮತ ಆಗುತ್ತೆ, ನಮ್ಮ ಸರ್ಕಾರವೇ ಇಂದಿನ ನೋಡಿ ಇನ್ನೊಂದು 2 ವರ್ಷ ಎದುರಾಳಿ ಪಕ್ಷದ ಪ್ರಣಾಳಿಕೆ ಅಂತೆ. ಸೊ ಎಲ್ಲೋ ಒಂದು ಕಡೆ ಅವರು ಫೇಲ್ಯೂರ್ ಆದ್ರ ನಿಮ್ಮ ಪ್ರಣಾಳಿಕೆ ಅಂತ ನಮ್ಮ ಪ್ರಣಾಳಿಕೆಯಲ್ಲಿ ಪ್ರಮುಖವಾಗಿ ಏನು ಅಂತ ಹೇಳಿದ್ರೆ ಒಂದನ್ನ ಏನು ಅಂತಂದ್ರೆ 10,000 ಜಮೆ ಮಾಡಿದ್ರಿಂದ ಮಹಿಳೆಯರು ಕೈ ಹಿಡಿದು ಬಿಟ್ರೆ ನೋಡಿ 10,000 ನೋಡಿ ನಾನು ಅದನ್ನೇ ಈಗ 10,000 2 ತಿಂಗಳ 3 ತಿಂಗಳ ಮಹಿಳಾ ವಿಕಾಸ್ ಯೋಜನೆದಲ್ಲ, ಕಳೆದ 1 ವರ್ಷದಿಂದ ಮಾಡಿರ್ತಕ್ಕಂಥದ್ದು. ಆಮೇಲೆ ಈಗ ಅಲ್ಲಿಕಂಥದ್ದು ಏನು ಅಂತಂದರೆ, ಒಂದು ಶಿಕ್ಷಣಕ್ಕೆ ಜೀವ ವಿಮೆಗೆ ನಾವು ಫ್ರೀ ಕೊಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದೀವಿ. ಯಾವುದೇ ಸುಮ್ಮನೆ ಏನೋ ನೋಡಿ ಇವತ್ತಿನ ಸಂದರ್ಭದಲ್ಲಿ 58,000 60,000 ಕೋಟಿ ಮೀಸಲಿಟ್ಟುಕೊಂಡು ಬೇರೆ ಅಭಿವೃದ್ಧಿ ಕಾರ್ಯಗಳಿಗೆ ಹಣವೇ ಇಲ್ಲಂಥ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಅಲ್ಲ. ಆ ಥರ ಅಲ್ಲ, ಉಚಿತವಾಗಿ ಶಿಕ್ಷಣ ಸೌಲಭ್ಯಕ್ಕಾಗಿ ಉಚಿತ ವಿಮೆಗೋಸ್ಕರ ನಾವು ಯಾವತ್ತು ಮೂಲಭೂತ ಸೌಕರ್ಯಗಳಿಗೆ ಏನೇನು ಉಚಿತವಾಗಿ ಕೊಡ್ಲಿಕ್ಕೆ ಸಾಧ್ಯನೋ ಅದು ಏನು ಆ ಒಂದು ಚೌಕಟ್ಟಿನಲ್ಲಿ ಡೆಕೋರಮ್ ಅಲ್ಲಿ ಕೊಡುವಂತ ಏನು ಪದ್ಧತಿ ಇದೆಯೋ ಆ ರೀತಿಯಾಗಿ ಒಂದು ಡೆಕೋರಮ್ ಮೀರಿದಾಗೆ ಕೊಡುವ ಪದ್ಧತಿಯನ್ನ ಅಲ್ಲಿ ಒಂದು ಸಿಸ್ಟಮೆಟಿಕ್ ಆಗಿ ಡ್ಯಾಮೇಜ್ ಆಗಿರತಕ್ಕಂಥದ್ದು. ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇರಬೇಕು, ಈ ಕಡೆ ಶಿಕ್ಷಣಕ್ಕೂ ಯಾವುದೇ ರೀತಿ ವಂಚನೆ ಆಗಲಿರದಂತಹ ಪರಿಸ್ಥಿತಿಯಲ್ಲಿ ಅದು ಆ ರೀತಿ ಒಂದು ತಗೊಂಡು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಮಾಡಿರ್ತಕ್ಕಂಥ ಇಬ್ಬಾಗಿರ್ಬೋದು, ಕೃಷಿ ಉತ್ಪಾದನೆಗಳಿಗೆ ಅನುದಾನ ಆಗಿರ್ಬೋದು, ಮಹಿಳೆಯ ಸ್ವಾವಲಂಬನೆಗೆ ಅನುದಾನ ಆಗಿರ್ಬೋದು, ಇದೆಲ್ಲ ಫ್ರೀ ಆಗಿ ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಮಹಿಳೆಯರು, ರೈತರು ಮತ್ತೆ ಏನು ಶಿಕ್ಷಣವನ್ನ ಕೊಟ್ಟಂತ ಸಂದರ್ಭದಲ್ಲಿ ಈ ದೇಶ ಅಭಿವೃದ್ಧಿ ಆಗತ್ತೆ. ದೇಶ ಅಭಿವೃದ್ಧಿ ಆದ್ರೆ ನಮ್ಮ ದೇಶ ವಿಶ್ವಗುರು ಆಗತ್ತೆ ಹೇಳೋ ಒಂದು ಮುಂದಾಲೋಚನೆ ಇಟ್ಕೊಂಡು ಈ ಫ್ರೀಯನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು ಬಿಟ್ರೆ ಬೇರೆ ಯಾವುದೇ ವಿಷಯಗಳಿಗೆ ಏನೋ ಒಂದು ಹೇಳ್ಬಿಟ್ಟು ಫ್ರೀಯನ್ನ ಘೋಷಣೆ ಮಾಡಿರ್ತಕ್ಕಂಥದ್ದಲ್ಲ. ಕಾಂಗ್ರೆಸ್ ಸರ್ಕಾರದ ಕಾಪಿ ಏನಲ್ಲ, ಅದು ಅಲ್ಲ ಸಾಧ್ಯನೇ ಇಲ್ಲ. ಇದೇ ಗ್ಯಾರಂಟಿ ಯೋಜನೆಗಳನ್ನ ದೆಹಲಿಯಲ್ಲಿ ಕೊಟ್ಬಿಟ್ಟು ಅಧಿಕಾರಕ್ಕೆ ಬಂದ ಮೇಲೆ ಏನ್ ಹೇಳಿದ್ರು ಇವ್ರ ಬಾಯಲ್ಲಿ ಬರ್ಬೇಕು ಸರ್. ಗ್ಯಾರಂಟಿ ಯೋಜನೆಗಳನ್ನ ತಂದ್ರಲ್ವಾ, ಅಲ್ಲಿ ಇದೇ ತರ ಕೊಟ್ರಲ್ವಾ ಗ್ಯಾರಂಟಿ ಯೋಜನೆ. ದೆಹಲಿಯಲ್ಲಿ ಇವರೇ ರೇಖಾ ಗುಪ್ತಾ ಅವರು ಏನು ಮಾಡಿದ್ರ ಅಂತ ಒಂದು ದಯವಿಟ್ಟು ಇವ್ರ ಹತ್ರ ಹಣ ಇಲ್ಲ ಅಂತಲ್ಲ, ಗ್ಯಾರಂಟಿ ಯೋಜನೆಗಳನ್ನ ಕೊಡಕ್ ಆಗಲ್ಲ. ಹೇಳಿದೀವಿ ಅಷ್ಟೇ, ಚುನಾವಣಾ ಸಂದರ್ಭದಲ್ಲಿ ಕೊಡಕ್ ಆಗಲ್ಲ. ಕೇಳಿ, ಉತ್ತರ ತಗೊಳ್ಳಿ ಇವ್ರ ಹತ್ರ ಇವಾಗ. ಸರ್ ದಯವಿಟ್ಟು ಉತ್ತರ ಕೊಡ್ಬೇಕು. ಫ್ರೀಯನ್ನ ಏನೇನ್ ಕೊಟ್ಟಿದೆ ಆಶ್ವಾಸನೆ ಯಾಕೆ ಕೊಡ್ಬೇಕಾಯ್ತು ನೋಡಿ. ದೆಹಲಿಯಲ್ಲಿ ಫ್ರೀಯನ್ನ ಕೊಡ್ತೀವಿ ಅಂತಂತಲ್ಲ. ನೋಡಿ ಒಂದು ವಿಷಯ ಏನು ಪ್ರಸ್ತಾಪ ಮಾಡಿದೆ ಅಂತಂದ್ರೆ, ಅಲ್ಲೂ ಸಹಿತ ಶಿಕ್ಷಣಕ್ಕೆ ಏನು
ಪ್ರಾಧಾನ್ಯತೆಯನ್ನು ಕೊಟ್ಟು ಕೆಲವು ಶಿಕ್ಷಣಕ್ಕೆ SC ಸಮುದಾಯ ಆಗಿರ್ಬೋದು, ST ಸಮುದಾಯಕ್ಕೆ ಅದು ಏನು ನಾವು ಫ್ರೀಯನ್ನು ಘೋಷಣೆ ಮಾಡಿದ್ವಿ ಅದನ್ನು ಇವತ್ತಿನ ಸಂದರ್ಭದಲ್ಲೂ ಕೊಡಲಾಗ್ತಾ ಇದೆ. ಆಮೇಲೆ ಅಲ್ಲಿ ಏನು ಸ್ವಚ್ಛತೆಯ ಒಂದು ದೃಷ್ಟಿ ಇಟ್ಕೊಂಡು ನದಿ ಸ್ವಚ್ಛತೆಯನ್ನು ಮಾಡ್ತೀವಿ. ಈಗಾಗಲೇ ಚುನಾವಣೆಯಲ್ಲಿ ಗೆದ್ದ ಒಂದು 15 ದಿವಸದಲ್ಲಿ ಅಲ್ಲಿ ಒಂದು ಏನು 5-6 ವರ್ಷ ಆಡಳಿತ ನಡೆದಂಥ ಆ ಪತ್ರ ಏನು ಆಗಲಿಲ್ಲ ಕೆಲಸಗಳು, ಆ ಕೆಲಸಗಳನ್ನು ಇವತ್ತಿನ ದಿವಸ ಮಾಡಿ ತೋರಿಸಿದೆ. ಒಂದು ನಾವು ಫ್ರೀಯನ್ನ ಘೋಷಣೆ ಮಾಡೋದು ಈಸಿ, ಅಲ್ಲಿನ ಜನತೆ ಒಬ್ಬ ಸಾರ್ವಜನಿಕ ಪ್ರಜೆ ಕಾಪಾಡಕ್ಕೆ ಮೋಕ್ಷ ಮಾಡ್ತಾರೆ ಸರ್ ಇವರು. ಮುಖ್ಯಮಂತ್ರಿಗೆ ಕಪಾಳ ಮೋಕ್ಷ ಮಾಡ್ತಾರೆ. ಇದಕ್ಕಿಂತ ಬೇಕಾ ಸರ್? ಬಾಲಿಶವಾಗಿ ಹೇಳೋದ್ ಬೇಡ, ನಾನು ಹೇಳ್ತಾ ಇರೋದು ನೀವು ಯಾರು ದೆಹಲಿಯಾದ ಹಿಂದೆ ಏನು ಆಡಳಿತ ಇದೆ, ಈಗಿನ ಆಡಳಿತಕ್ಕೆ ನೀವು ಅಲ್ಲಿ ಲೋಕಲ್ ಆಗಿ ಕೇಳಿದಾಗ ನಿಮ್ಮ ಮಾಧ್ಯಮವೂ ಇದೆ, ಇವತ್ತಿನ ಸೋಷಿಯಲ್ ಮೀಡಿಯಾ ಇದೆ, ಸಾಕಷ್ಟು ಆ ಥರ ಭ್ರಷ್ಟಾಚಾರ ಆದಂಥ ಸಂದರ್ಭದಲ್ಲಿ ಇವತ್ತು ಸೋಷಿಯಲ್ ಮೀಡಿಯಾದ ಸಾಕಷ್ಟು ಜನರು ಹಾಕ್ಬಿಟ್ಟು ಇದು ಮಾಡ್ತಾ ಇದ್ರು. ಆ ಥರ ವ್ಯವಸ್ಥೆಗಳಿಲ್ಲ, ಸಾಕಷ್ಟು ಅಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ. ಇವತ್ತಿನ ಬಹಳ ಸಮಸ್ಯೆ ಹೆಚ್ಚಿನ ಗಿಡ ಈಗ 4 ಲಕ್ಷ ಕೋಟಿ ನೀವು ಬಜೆಟ್ 60,000 ಕೋಟಿ ಫ್ರೀ ಇದು ಮಾಡಿದ್ರಿ, 3,40,40,000 ಕೋಟಿ ಎಲ್ಲೋಯ್ತು ಅಂತ ಶ್ವೇತಪತ್ರ ಬಿಡುಗಡೆ ಮಾಡಬಹುದಾ ನೀವು?